ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಕಲ್ಯಾಣ ಕರ್ನಾಟಕದ ಆಳಂದದಲ್ಲಿ ವಿಶ್ವಗುರು ಬಸವಣ್ಣನವರ ಜಯಂತಿ ಉತ್ಸವ, ಮುಗುಳುಕೋಟದ ಪೂಜ್ಯ ಶ್ರೀಗಳು ಹಾಗೂ ಕೂಡಲ ಸಂಗಮದ ಪಂಚಮಸಾಲಿ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರಿಂದ ಬಸವ ಉತ್ಸವಕ್ಕೆ ಚಾಲನೆ. ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿದ ಮಠಾಧೀಶರು. ನಂತರ ಬಸವೇಶ್ವರರ ಭವ್ಯ ಶೋಭಾಯಾತ್ರೆ ಜರುಗಿತು. ಇದೇ ವೇಳೆ ಕೂಡಲ ಸಂಗಮದ ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಮಾತನಾಡಿದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಆಳಂದ. ನಾಗಲೋಕದವರಿಗೂ ಬಸವಣ್ಣನ ದೇವರು, ಮೇರುಗಿರಿ, ಮಂದರಗಿರಿ ಈ ಮೊದಲಾದವೆಲ್ಲಕ್ಕೂ ಬಸವಣ್ಣನ ದೇವರು. ಚೆನ್ನ ಮಲ್ಲಿಕಾರ್ಜುನಯ್ಯ ನಿಮಗೂ ಏನವು, ನಿಮ್ಮ ಶರಣರಿಗೆಲ್ಲರಿಗೂ ಬಸವಣ್ಣನ ದೇವರು, ಬಸವಣ್ಣನ ದೇವರು. ಈ ಪ್ರಪಂಚಕ್ಕೆ ಕಾಯಕತ್ವವನ್ನು ನಮಗೆಲ್ಲರಿಗೂ ಸಹ ಕರುಣಿಸಿಕೊಟ್ಟ 12ನೇ ಶತಮಾನದ ವಿಶ್ವಗುರು, ಜಗದಗುರು, ಜನರ ಗುರು, ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾಗಿರ್ತಕ್ಕಂಥ ಬಸವ ತಂದೆಯನ್ನು ಸ್ಮರಣೆ ಮಾಡಿಕೊಂಡು ಈ ಪ್ರಪಂಚದ ಎಲ್ಲ ದಾರ್ಶನಿಕರನ್ನ, ಈ ನಾಡಿನ ಎಲ್ಲ ಸಂತ ಮಹಂತರನ್ನ ಸ್ಮರಣೆ ಮಾಡಿಕೊಂಡು ಶರಣರ ಪವಿತ್ರ ಭೂಮಿ ಇರ್ತಕ್ಕಂಥ ಈ ಆಳಂದ್ ಮಹಾನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅತ್ಯಂತ ಅದ್ದೂರಿಯಾಗಿ, ಅರ್ಥಪೂರ್ಣವಾಗಿ, ಯುವಕರಿಂದ ಯುವಕರಿಗಾಗಿ ಹಿರಿಯರ ಮಾರ್ಗದರ್ಶನದಲ್ಲಿ ನಡೆಯತಕ್ಕಂಥ ಅದ್ದೂರಿ ಬಸವ ಜಯಂತಿ ಕಾರ್ಯಕ್ರಮವನ್ನು ಏರ್ಪಡಿರ್ತಕ್ಕಂಥ ಈ ಶುಭ ಸಂದರ್ಭದ ಈ ಪವಿತ್ರ ವೇದಿಕೆ ಮೇಲೆ ಆಸನವಿರ್ತಕ್ಕಂಥ ಈ ಭಾಗದಲ್ಲಿ ಪೂಜೆ ಇರತಕ್ಕಂಥ ಎಡಗಂಚಿ ಪೂಜೆಯನ್ನು ಮೊದಲು ಮಾಡಿಕೊಂಡು ಪಡಿಸೋಳಿ ಪೂಜೆಲಾಗಿರುವ ಅಧ್ಯಕ್ಷತೆ ವಹಿಸಿರ್ತಕ್ಕಂಥವ್ರು, ಇವತ್ತಲ್ಲಿ ಅನೇಕ ಪೂಜೆರು, ಎಲ್ಲ ಪೂಜೆರು ಶರಣಾರ್ಥವನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೊತ್ತುಬಿಟ್ಟು ನಿಮ್ಮೆಲ್ಲರ ಸಹಕಾರದೊಂದಿಗೆ ಅತ್ಯಂತ ಅದ್ದೂರಿಯಾಗಿರ್ತಕ್ಕಂಥ ಬಸವ ಜಯಂತಿ ಕಾರ್ಯಕ್ರಮ ಮಾಡಲಿಕ್ಕೆ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ಪೂರೈಸಿರ್ತಕ್ಕಂಥ ಈ ಭಾಗದ ಯುವ ಧುರೀಣರು, ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಆನಂದಗೌಡ ಪಾಟೀಲ್ರು, ಉಪಾಧ್ಯಕ್ಷರಾಗಿರ್ತಕ್ಕಂಥ ಸೋಮಶೇಖರ್ ಮುಳುಗಿಯವರು, ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಶಿವಜಿಯವರು, ಇನ್ನು ನಮ್ಮ ಮಹೇಶ್ ಮತ್ತು ಅನೇಕರು ಯುವಕರು ಎಲ್ಲರೂ ಕೂಡಿಕೊಂಡು ಹಿರಿಯರ ಮಾರ್ಗದರ್ಶನದಲ್ಲಿ ಈ ಒಂದು ಭವ್ಯ ಬಸವ ಜಯಂತಿ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಎಲ್ಲ ಯುವ ಮನಸ್ಸುಗಳಿಗೂ, ಹಿರಿಯರಿಗೂ, ಎದುರು ಕುಳಿತಿರ್ತಕ್ಕಂಥ ಈ ಊರಿನ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಎಲ್ಲರೂ ಬಂದ ಎಲ್ಲ ಹಿರಿಯರಿಗೂ, ಪತ್ರಿಕಾ ಮಾಧ್ಯಮದವರಿಗೂ, ತಾಯಂದಿರಿಗೂ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಾನು ಆಧುನಿಕರಿಗೆ, ಪೂಜ್ಯರಿಗೂ ಮತ್ತು ನಮ್ಮ ಪಡಿಸೋರಿಗೆ ಪೂಜೆ ಜೊತೆ ಮಾತಾಡ್ತಾ ಇದ್ದೆ. ಅಪ್ಪರೇ ಬಸವರಿಗೆ ಪ್ರತಿ ವರ್ಷ ಮಾಡ್ತಾ ಇದ್ರು, ಈ ವರ್ಷ ಅಷ್ಟೇ ಅಂತೀನಿ. ಇಲ್ಲ, ಪ್ರತಿ ವರ್ಷ ಮಾಡ್ತಾ ಇದ್ರು. ಈ ವರ್ಷ ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತೀವಿ, ಮತ್ತೆ ತಾಲೂಕು ಅಂತೇಳಿ ಎಲ್ಲೇ ಒಂದು ಕಡೆ ಕೈ ಬಿಟ್ಟು ಹೋಗಬಾರ್ದು, ಉದಾಸೀನ ಆಗಬಾರ್ದು ತಿಳ್ಕೊಂಡು ಎಲ್ಲ ಯುವ ಮನಸ್ಸುಗಳು ಕೂಡಿ ಕೇವಲ ಲಿಂಗಾಯತ ಒಳಪಂಗಡದ ಸಮುದಾಯದ ಅಷ್ಟೇ ಅಲ್ಲ, ದುಡಿಯೋ ವರ್ಗದ ಎಲ್ಲ ಸಮುದಾಯಗಳು ಕಟ್ಟಿಕೊಂಡು ಯಾರ ಹಂಗಿಲ್ಲದೆ ಕೇವಲ ಜನಸಾಮಾನ್ಯರ ಮೇಲೆ ಭರವಸೆ ಇಟ್ಕೊಂಡು ಅವರ ಮೇಲೆ ಸ್ವಾವಲಂಬನೆಯಿಂದ ಅತ್ಯಂತ ಅದ್ದೂರಿಯಾಗಿ ಬಸವ ಜಯಂತಿಯನ್ನು ಮಾಡೋದ್ರ ಮೂಲಕವಾಗಿ ಆಳಂದ್ ತಾಲೂಕಿನ ಬಸವ ಜಯಂತಿ ಇತಿಹಾಸದಲ್ಲಿ ಇವತ್ತಿನ ದಿನ ಹೊಸ ಇತಿಹಾಸವನ್ನು ತಾವು ನಿರ್ಮಾಣ ಮಾಡಿದೆ ಅನ್ನುವಂಥ ಮಾತನ್ನು ಬಹಳ ಅಭಿಮಾನಿಗಳು ಇಚ್ಛೆಪಡ್ತಾರೆ. ಹಾಗಾಗಿ ನಮ್ಮ ಮನೆಗೆ ನಮ್ಮ ಮಗ ಹುಟ್ಟಿದ್ರೆ ವರ್ಷಕ್ಕೂ ಅದ್ದೂರಿ ಬರ್ತಡೇ ಮಾಡ್ತೀವಿ, ನಮ್ಮ ತಂದೆ ತಾಯಿಯ ಬರ್ತಡೇನೂ ಅದ್ದೂರಿ ಮಾಡ್ತೀವಿ. ಆದರೆ ತಂದೆ ತಾಯಿಗೆ, ಮಗನಿಗೆ ಆ ಪರಮಾತ್ಮ ದರ್ಶನವನ್ನು ಕಾಯಕದಲ್ಲಿ ದರ್ಶನ ಮಾಡಿಕೊಟ್ಟಂಥ ಜಗತ್ತಿನ ಮೊದಲ ಗುರು ಬಸವಣ್ಣವರು. ಆಗ ಅವರ ಬಸವ ಜಯಂತಿ, ಅವರ ಜನ್ಮದಿನವನ್ನು ವರ್ಷಕ್ಕೊಮ್ಮೆ ಅದ್ದೂರಿ ಮಾಡೋದು ತಪ್ಪೇನೇ ಇಲ್ಲ. ಕೆಲವು ಜಿಲ್ಲಾ ಕೇಂದ್ರದಲ್ಲಿ ಮಾಡೋದು ಸಹಜ, ತಾಲೂಕಲ್ಲಿಯೂ ಆ ಪರಂಪರೆ ಬಿಡಬಾರ್ದು ಅಂತೇಳಿ ಛಲ ಮತ್ತು ಹಠ ಮತ್ತು ಮನಸ್ಸು ತೊಟ್ಟು ಇಲ್ಲಿರ್ತಕ್ಕಂಥ ಎಲ್ಲ ಯುವಕರು ಕೂಡಿ ಇವತ್ತು ಆಳಂದಲ್ಲಿ ಬಸವ ಜಯಂತಿಯನ್ನು ಆಚರಣೆ ಮಾಡೋದ್ರ ಮೂಲಕವಾಗಿ ಇವತ್ತು ಆಳಂದ ಮಹಾ ಆನಂದವಾಗಲಿ ಅನ್ನುವಂಥ ಮಾತನಾಡಲಿಕ್ಕೆ ಇಚ್ಛೆಪಡ್ತೀನಿ. ಆಳಂದ ಅದು ಮಹಾ ಆನಂದವಾಗಿ, ಅತ್ಯಾನಂದವಾಗಿ, ಆನಂದ ಪರವಶವಾಗಿ ಎಲ್ಲರೂ ಇವತ್ತು ಪೂಜ್ಯರು ಇಷ್ಟೊಂದು ಪೂಜೆನ ಕರೆಸಿ ಕಾರ್ಯಕ್ರಮ ಮಾಡಿದ್ದಾರೆ. ಬಹುತೇಕ ದೊಡ್ಡ ದೊಡ್ಡ ಜನಪ್ರತಿನಿಧಿಗಳು ಕಾರ್ಯಕ್ರಮ ಮಾಡಿದಾಗ ಪೂಜ್ಯರು ಬರೋದು ಸಹಜ. ಆದರೆ ನಿಮ್ಮೆಲ್ಲ ಯುವಕರ ಪ್ರೀತಿಯ
ಗಟ್ಟಿಯಾಗಿದ್ದ ಸಂಘಟನೆ ಇವತ್ತೇ ಊಟಕ್ಕೆ ಈ ಸಂಘಟನೆ ಇನ್ನೂ ಗಟ್ಟಿ ಆಗ್ಬೇಕು. ಎಷ್ಟು ಗಟ್ಟಿ ಆಗ್ಬೇಕು ಅಂತಂದ್ರೆ ಇಡೀ ಗುಲ್ಬರ್ಗ ಜಿಲ್ಲೆ ಜನ ಆಳಂದ ತಾಲೂಕಿನ ಜನರನ್ನು ನೋಡಿ ಕಲಿಯಬೇಕನ್ನಷ್ಟು ಮಟ್ಟಿಗೆ ನಿಮ್ಮ ಸಂಘಟನೆಯನ್ನ ಗಟ್ಟಿಯಾಗಿ ಉಳಿಸಿಕೊಳ್ಳುವಂತ ಬೆಳೆಸುವಂತ ಪ್ರಯತ್ನವನ್ನ ಮಾಡಬೇಕಿದೆ. ಬಸವಣ್ಣ ಅಂದ್ರೆ ಸಂಘಟಕ, ಅದ್ಭುತ ಸಂಘಟಕ ಬಸವಣ್ಣ. ಬಸವಣ್ಣರು ಕೇವಲ ಗುರುವಾಗಿರಲಿಲ್ಲ, ಕೇವಲ ಭಕ್ತಿ ಮಂಡ್ಯರಾಗಿರಲಿಲ್ಲ, ಕೇವಲ ಕಾಯಕ ವ್ಯಕ್ತಿ ಧಾರ್ಮಿಕ ಸ್ವತಂತ್ರ ಕೊಟ್ಟಂತ ಮಹಾನ್ ವ್ಯಕ್ತಿ ಮಾತ್ರ ಆಗಿಲ್ಲ, ಒಬ್ಬ ಸಂಘಟಕರಾಗಿದ್ದ ಬಸವಣ್ಣ. ಎಷ್ಟು ಸಂಘಟನೆ ಮಾಡಿದ್ರು ಅವರು. ಕಲ್ಯಾಣದಲ್ಲಿ ಪ್ರಧಾನಮಂತ್ರಿ ಕಾಯಕರ ಜೊತೆಯಲ್ಲಿ ಕಾಶ್ಮೀರದ ಮಹದೇವ ಅರಸನನ್ನ ತನ್ನತ್ತ ಸೆಳೆಯುವ ಸಂಘಟನೆ ಮಾಡಿ, ಅಫ್ಘಾನಿಸ್ತಾನದ ಸೂಫಿ ಸಂತ ಮರಳಶಂಕರನ್ನ ತನ್ನತ್ತ ಸೆಳೆಯುವ ಪ್ರಯತ್ನ ಮಾಡಿದರು. ತಮಿಳುನಾಡಿನ ಮಾದಾರ ಚೆನ್ನೈನನ್ನು, ಒರಿಸ್ಸಾದಿಂದ ಬಂದಿರತಕ್ಕಂಥ ಶರಣರನ್ನ, ಗುಜರಾತಿನ ಹಾದಯ್ಯ ಶರಣರನ್ನ, ಎಲ್ಲಾ ಭಾಗದ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಸೊಲ್ಲಾಪುರ ಸಿದ್ದರಾಮೇಶ್ವರ ಮೊದಲು ಮಾಡಿಕೊಂಡು ಆಂಧ್ರದಲ್ಲಿರ್ತಕ್ಕಂಥ ಶರಣರನ್ನ ಎಲ್ಲಾ 60 ಪುರಾತನ ಶರಣರು ಹಿಡ್ಕೊಂಡು ಇಡೀ ಭಾರತ ದೇಶವಾಗಿರ್ತಕ್ಕಂಥ ಎಲ್ಲ ಆಧ್ಯಾತ್ಮಿಕ ಮನಸ್ಸುಗಳನ್ನ ಒಟ್ಟಿಗೆ ಸಂಘಟನೆ ಮಾಡಿ ಈ ಜಗತ್ತಿನಲ್ಲಿ ಧರ್ಮ ಜಿಜ್ಞಾಸುಗಳನ್ನ, ಆಧ್ಯಾತ್ಮಿಕ ಪ್ರವಾದಿಗಳನ್ನ ಮೊದಲ ಬಾರಿಗೆ ಒಗ್ಗೂಡಿಸಿರ್ತಕ್ಕಂಥ ಪ್ರವಾದಿ ಏನಪ್ಪ ಅಂತಂದ್ರೆ ಅದು ನಮ್ಮ ಕಲ್ಯಾಣ ನಾಡಿನ ಬಸವಣ್ಣ ಎನ್ನುವಂತ ಅಭಿಮಾನ ನಮ್ಗೆ ಎಲ್ರೂ ಸಹ ಬರಬೇಕಾಗುತ್ತೆ. ಆ ಬಸವಣ್ಣ ಅವರ ಸಂಘಟನಾ ಚತುರ್ಥಿಯನ್ನ ನಾವೆಲ್ಲರೂ ಸಹ ಅಳವಡಿಸಿಕೊಳ್ಳುವ ಮೂಲಕವಾಗಿ ಇವತ್ತಿನ ಸಮಾಜ ವಿಘಟನೆ ಆಗ್ತಿದೆ ಅನ್ನುವಂಥ ನೋವು ನಮಗೆ ಕಾಡ್ತಿದೆಯಲ್ಲ, ಸಮಾಜ ವಿಘಟನೆ ಆಗ್ತಿಲ್ಲ, ಮತ್ತೆ ಒಗ್ಗಟ್ಟಾಗಬೇಕು. ಮತ್ತೆ ಸಮಾಜ ಒಗ್ಗೂಡಿಸುವ ಶಕ್ತಿ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಅದು ಬಸವಣ್ಣರಿಗೆ ಮಾತ್ರ ಇದೆ. ಹಾಗಾಗಿ ಆ ಬಸವ ಎನ್ನುವಂಥ ನಾಮದ ಮೂಲಕವಾಗಿ ನಮ್ಮೆಲ್ಲ ಪೂಜ್ಯಗಳಾಗಿರ್ಬೋದು, ನಮ್ಮೆಲ್ಲ ಪರಂಪರೆ ಪೂಜ್ಯರಾಗಿರ್ಬೋದು, ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಕಾಲ ಇತ್ತು ಭಾರತ ಸುಧಾರಣೆ ಆಗಬೇಕಪ್ಪ ಅಂದ್ರೆ ಕರ್ನಾಟಕ ಸುಧಾರಣೆ ಆಗಬೇಕು ಅಂತ, ಕರ್ನಾಟಕ ಸುಧಾರಣೆ ಆಗಬೇಕಾದ್ರೆ ಲಿಂಗಾಯತ ಸುಧಾರಣೆ ಆಗಬೇಕು ಅಂತ ಮಾತಿತ್ತು. ಅವತ್ತಿನ ಮಾತು 19-20ನೇ ಶತಮಾನದ ಮಧ್ಯಭಾಗದಲ್ಲಿ ಆಗಿರ್ತಕ್ಕಂಥ ಒಂದು ತತ್ವಜ್ಞಾನಿಯ ಮಾತು. ಭಾರತ ಸುಧಾರಣೆ ಆಗಬೇಕಪ್ಪ ಅಂದ್ರೆ ಕರ್ನಾಟಕ ಸುಧಾರಣೆ ಆಗಬೇಕು, ಕರ್ನಾಟಕ ಸುಧಾರಣೆ ಆಗಬೇಕಪ್ಪ ಅಂದ್ರೆ ಲಿಂಗಾಯತ ಸುಧಾರಣೆ ಆಗಬೇಕು. ಯಾಕಂದ್ರೆ ಲಿಂಗಾಯತ ಅಂತಂದ್ರೆ ಎಲ್ಲಾ ಜನಾಂಗವನ್ನ ಪ್ರೀತಿಯಿಂದ ಕಂಡುಕೊಂಡಿರ್ತಕ್ಕಂಥ ಸಮಾಜ, ಯಾರನ್ನು ಬೇರೆಂತ ಕಂಡೇ ಇಲ್ಲ. ಈ ನಾಡಿನ ಮಠಗಳು ಎಲ್ಲಾ ವರ್ಗದವರಿಗೆ ಇವತ್ತು ಅನ್ನ ಕೊಟ್ಟರು, ತಂದೆ ತಾಯಿಯ ಪ್ರೀತಿ ಕೊಟ್ಟರು, ಬದುಕಿಗೆ ಬೇಕಾಗಿತ್ತು ಧ್ಯಾನ ಕೊಟ್ಟರು. ಹಾಗಾಗಿ ಎಲ್ಲಾ ಜನಾಂಗಗಳನ್ನ ಪ್ರೀತಿಯಿಂದ ಅಪ್ಕೊಳ್ಳುವ ಸಮಾಜ ಲಿಂಗಾಯತ ಸಮಾಜ. ಹಾಗಾಗಿ ಈ ಸಮಾಜ ಸುಧಾರಣೆ ಆದರೆ ಜೊತೆ ಕರ್ನಾಟಕ ಸುಧಾರಣೆ ಆಗುತ್ತೆ, ಕರ್ನಾಟಕ ಸುಧಾರಣೆ ಆದ್ರೆ ಭಾರತ ಸುಧಾರಣೆ ಆಗುತ್ತೆ ಅನ್ನೋ ಮಾತನ್ನ ತತ್ವಜ್ಞಾನಿ ಹೇಳಿದ್ದಾರೆ. ಹಾಗಾಗಿ ಇವತ್ತು ಎಲ್ಲೇ ಒಂದ್ ಕಡೆ ನಾವು ಸುಧಾರಣೆಯನ್ನ ಕಳ್ಕೊಳ್ತಿರುವಂತ ಸಂದರ್ಭದಲ್ಲಿ ಸುಧಾರಣೆಗೊಳ್ಳುವಂತ ಪ್ರಯತ್ನವನ್ನು ಇವತ್ತು ನಾವೆಲ್ಲರೂ ಸಮಾಜ ಕೈಗಾಂತ ದೊಡ್ಡ ಕೆಲಸ ಮಾಡುವ ಕೀರ್ತಿ ಆಳಂದ ತಾಲೂಕಿನ ಮಹಾಜನಕ್ಕೆ ಸಲ್ಲುತ್ತೆ ಎನ್ನುವಂತ ಮಾತನ್ನು ಇಚ್ಛೆಪಡ್ತೀನಿ. ನಾವು ಸಂಜೆ ಮಹೇಶ್ವರಿಗೆ ಹೋದಂತ ಸಂದರ್ಭದಲ್ಲಿ ಕೇಳ್ತೇವೆ, ಅಪ್ಪರೇ ಕೇಳಿದ ಈ ಸಮಾರಂಭಕ್ಕೆ ನಮ್ಮ ಲಿಂಗಾಯತ ಸಮುದಾಯದವರು ಅಷ್ಟೇ ಬಂದಿಲ್ಲ, ಮರಾಠ ಸಮುದಾಯದವರು ಬಂದರೆ, ಕ್ಷತ್ರಿಯ ಸಮುದಾಯದವರು ಬಂದರೆ, ದಲಿತ ಬಂಧುಗಳು ಬಂದರೆ, ಹಿಂದುಳಿದವರು ಬಂದರೆ, ಎಲ್ಲರೂ ಬಂದರೆ. ಹಾಗಾಗಿ ಎಲ್ಲರೂ ಬಂದರೆ ಬಸವಣ್ಣ ಎಲ್ಲರೂ ಬಸವಣ್ಣ, ಒಬ್ಬರ ಬಸವಣ್ಣ ಅಲ್ಲ, ಎಲ್ಲರೂ ಬಸವಣ್ಣ, ಎಲ್ಲರಿಗಾಗಿ ಬಸವಣ್ಣ, ಬಡವರ ಬಸವಣ್ಣ. ಹಾಗಾಗಿ ಬಡವರ ಬಸವಣ್ಣ ಆದ ಕಾರಣಕ್ಕೋಸ್ಕರವಾಗಿಯೇ ಇವತ್ತು ನಮ್ಮ ಇಡೀ ಕರ್ನಾಟಕದಲ್ಲಿ ಮುಂಗಾರು ಮಳೆ ಕೈ ಕೊಟ್ಟಿರುವಂತ ನಮ್ಮ ನೋವು ನಮ್ಮ ರೈತರಿಗೆ ಕಾಡ್ತಾ ಇತ್ತು. ಮಳೆ ಇಲ್ಲಪ್ಪ ಅಂತ ಕಂಗಾಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವಾಗ ನೀವು ಬಸವಣ್ಣ ಅವರ ಮೆರವಣಿಗೆ ಶುರು ಮಾಡಿದ್ವಿ, ನಾವು ಮಾದನಿಪುರಿಗೆ ಪೂಜರು, ಪಟ್ಟೋಳು ಎಲ್ಲ ಪೂಜರು ಕೂಡಿ, ಈಗ ನಮ್ಮ ಗಿಡಗ ಮುತ್ತ ಕೂಡಿ ಎಲ್ಲ ಮೆರವಣಿಗೆ ಚಾಲನೆ ಮಾಡಿದ್ವಿ. ಚಾಲನೆ ಮಾಡಿ ನಾವು ಹೋಗಿ ಮಹೇಶನ ಕುತ್ಕೊಂಡ್ವಿ, ಕೇಳಿ 10 ನಿಮಿಷ ಮಳೆ ಬಂದ್ರೆ ಹಾಕೋರೆ ಅಂತೇಳಿ. ಅದಕ್ಕೆ ಹೇಳಿ ಬಸವ ಅಂತಂದ್ರೆ ಬಡವರ ನಿಧಿ, ಬಸವ ಅಂತಂದ್ರೆ ಭಾಗ್ಯ ನಿಧಿ, ಬಸವ ಅಂತಂದ್ರೆ ಮಳೆ ಬೆಳೆಯೋ ನಾಡಾಡುವ ಜಗದೊಳಗೆ ಸರ್ವಜ್ಞ ಮಾತನ್ನು ಸರ್ವಜ್ಞ ಹೇಳ್ತಾನೆ. ಇವತ್ತು ಬಸವ ಎನ್ನುವಂತ ಒಳ್ಳೆಯ ಭಾವನೆಯಿಂದ ಇವತ್ತು ಆಳದಲ್ಲಿ ಶ್ರೀಕಾರ ಹಾಕಿದ್ರಿ. ನಿಮ್ಮ ಮಾಡಿರ್ತಕ್ಕಂಥ ಸತ್ಕಾರದ ಪರಿಣಾಮ ಇಡೀ ಕರ್ನಾಟಕಕ್ಕೆ ಒಳ್ಳೆ ಮಳೆ ಆಗಲಿ ಅಂತೇಳಿ ನಾವೆಲ್ಲರೂ ಭಗವಂತನ ಪ್ರಾರ್ಥನೆ ಮಾಡೋಣ. ನಮ್ಮ ರೈತರ ಮುಖದಲ್ಲಿ ಶಿವಕಳೆ ಪ್ರಾಪ್ತಿಯಾಗಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಯಾಕಂದ್ರೆ ಬಸವಣ್ಣ ರೈತರ ಪರವಾಗಿರ್ತಕ್ಕಂಥ ವ್ಯಕ್ತಿ. ನಾವೆಲ್ಲರೂ ಗುರುವನ್ನೇ ಮೊದಲು ಪೂಜೆ ಮಾಡ್ತೀವಿ. ಅದು ಬಸವಣ್ಣನ ಗುರಿ ಯಾರಾಗಿದ್ದು, ನಾನು ಆರಂಭ ಮಾಡುವೆ ಗುರು ಪೂಜೆ ಎಂದು. ನನ್ನ ಗುರು ಪೂಜೆ ಒಕ್ಕೂಟದ ನನ್ನ ಪೂಜೆ, ರೈತನ ಕೃಷಿ ಕಾಯಕವೇ ನನ್ನ ಪೂಜೆ, ಕೃತ್ಯ ಕಾಯಕ ಇಲ್ಲದವರ ಭಕ್ತರಲ್ಲ. ಹಾಗಾಗಿ ರಾಷ್ಟ್ರಕವಿ ಕುವೆಂಪು 21ನೇ ಶತಮಾನದಲ್ಲಿ ನಮ್ಮ ಅನ್ನ ಕೊಡುವಂತ ರೈತನಿಗೆ ನೇಗಿಲು ಯೋಗ್ಯ ಸ್ಥಾನವನ್ನು ಕೊಟ್ಟರೆ, 12ನೇ ಶತಮಾನದಲ್ಲಿ ಬಸವಣ್ಣವರು ಅನ್ನ ಕೊಡುವಂತ ರೈತನಿಗೆ ಗುರುವಿನ ಸ್ಥಾನವನ್ನು ಕೊಡುವಂತ ಕಾರ್ಯ ಮಾಡ್ತಾರೆ. ಹಾಗಾಗಿ ಅವತ್ತಿನ ಕಾಯಕ ಮಂಟಪ, ಅವತ್ತ ಅನುಭವ ಮಂಟಪ, ಎಲ್ಲ ದುಡಿಯುವ ವರ್ಗದವರು ಒಂದ್ ಕಡೆ ಕೂಡಿದ್ರು ಅಂತ. ಅಲ್ಲಿ ಎಲ್ಲಾ ಕಾಯಕ ಮಾಡೋರು ಇದ್ರು, ಎಲ್ಲರೂ ಇದ್ರಲ್ಲಿ. ದೋಣಿ ನಡೆಸುವಂತ ಅಂಗಡಿ ನಡೆಸುವಡೆ ಇದ್ದ, ಬಟ್ಟೆಯನ್ನು ಹಸಿರು ಮಾಡುವಂತ ಮಡಿವಾಳ ಮಾಚೆ ಇದ್ದ,
ಕುಂಬಾರಿಕೆ ಮಾಡುವಂತ ಕುಂಬಾರ ಗುಂಡೆ ಇದ್ದ, ಎಂಡದ ಕಾಯಕ ಮಾಡುವಂತ ಎಂಡದ ಮಾರೇ ಇದ್ದ, ಕುರಿಯನ್ನು ಕಾಯುವಂತಹ ಕುರುಬ ಗೊಳ್ಳಾಳೇಶ ಇದ್ದ. ಎಲ್ಲ ಜಾತಿಯ ಭಾಷೆ ಜನ, ಎಲ್ಲ ವರ್ಗದ ಜನ, ಎಲ್ಲಾ ಭಾಷೆ ಜನ ಕೂಡಿ ಆ ಕಲ್ಯಾಣವನ್ನು, ಶಿವ ಕಲ್ಯಾಣ ಮಾಡುವಂತ ಕೆಲಸ ಮಾಡಿದ್ರು. ಇವತ್ತು 20ನೇ ಶತಮಾನದ ಭಾರತಕ್ಕೆ, ಇವತ್ತು ಕರ್ನಾಟಕ ಸುಧಾರಣೆ ಆಗ್ತಕ್ಕಂಥ ಭಾರತಕ್ಕೆ ಯಾವ್ದು ಮಾದರಿ ಆಗಬೇಕಾಗಿದೆಪ್ಪ ಅಂದ್ರೆ, ಮತ್ತೊಂದು ರಾಜ್ಯಗಳು ಮಾದರಿ ಆಗಬೇಕಾಗಿಲ್ಲ. ನಮ್ಮ ಭಾರತಕ್ಕೆ ಮಾದರಿ ಯಾವ್ದು ಆಗಬೇಕಾಗಿದೆಪ್ಪ ಅಂದ್ರೆ, ನಮ್ಮ ಕರ್ನಾಟಕ ಮಾದರಿ ಯಾವ್ದು ಆಗಬೇಕಪ್ಪ ಅಂದ್ರೆ 12 ಶತಮಾನ ಅನುಭವ ಮಂಟಪವೇ ನಮ್ಗೆಲ್ಲರೂ ಸಹ ಮಾದರಿ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಅಂತಹ ಅನುಭವ ಮಂಟಪದ ಮಾದರಿ ಸಂಸತ್ತನ್ನು ಅವತ್ತು ಬಸವಣ್ಣನ ಸ್ಥಾಪನೆ ಮಾಡಿದ್ರು. ಇವತ್ತು 20ನೇ ಶತಮಾನದ ನಮ್ಮ ಒಳಗಿರ್ತಕ್ಕಂಥ ಮನಸ್ಸಿನ ಎಲ್ಲ ರೀತಿಯ ತುಮ್ಮಲಗಳನ್ನು ನಿವಾರಣೆ ಮಾಡಿ, ಬಹಿರಂಗವಿರತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯ ಬೇಜಗಳನ್ನು ಶಾಶ್ವತವಾಗಿ ಕೊನೆಗಾಣಿಸಿ, ಅನುಭವ ಎನ್ನುವಂತ ಶಾಶ್ವತವಾಗಿರ್ತಕ್ಕಂಥ ಸಂಸತ್ತನ್ನು ಮಾಡಿ ಇಟ್ಕೊಂಡು ಇವತ್ತು